ಕನಪನಹಳ್ಳಿ ಹಾಲಿನ ಡೈರಿಯಲ್ಲಿ ಕಮಲ ಅರಳಿದೆ. ಶಿಡ್ಲಘಟ್ಟ ತಾಲೂಕಿನ ಕನಪನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ 3 ಪಕ್ಷದ ಬೆಂಬಲಿಗರು ಸ್ಪರ್ಧಿಸಿದ್ದು, ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳಿಗೆ ಬಹುಮತ ಸಿಗದೆ ಗೊಂದಲ ಸೃಷ್ಟಿಸಿದ್ದು, ಸಂಘದಲ್ಲಿ ಅಂತಿಮವಾಗಿ ಪಕ್ಷದ ಬೆಂಬಲಿಗರ ಹೊಂದಾವಣಿಕೆಯಿಂದ ಅವಿರೋಧವಾಗಿ ಆಯ್ಕೆಯಾಗಿರುವ ಸನ್ನಿವೇಶ ಒದಗಿ ಬಂದಿದೆ. ಯಾಕೆ ಅಂತೀರಾ? 3 ಪಾರ್ಟಿಯಿಂದ ಪಕ್ಷಾತೀತವಾಗಿ ನಾವು ರಾಜಕಾರಣ ಮಾಡಿರೋದು. ಯಾವುದೇ ಪಕ್ಷ ಭೇದ ಎಲ್ಲ ಮುರಿದು ನಾವು ರಾಜಕಾರಣ ಮಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ನಾವು ಸಂಘನ ಅಭಿವೃದ್ಧಿ ಮಾಡೋಕ್ಕೆ ನಾವು ಸಹಕಾರ ಮಾಡ್ತೀವಿ. ಕನಪನಹಳ್ಳಿ ಗ್ರಾಮದ ಬಿಜೆಪಿ ಮುಖಂಡ ಲಕ್ಷ್ಮೀನಾರಾಯಣ್ ಮಾತನಾಡಿ, ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿತರ ಆಡಳಿತದಲ್ಲಿದ್ದ ಕನಪನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇದೇ ಮೊದಲ ಬಾರಿಗೆ ಬಿಜೆಪಿ ಪಕ್ಷದ ಬೆಂಬಲಿಗರ ಪಾಲಾಗಿದ್ದು ನಮಗೆ ಖುಷಿ ತಂದಿದೆ. ಆದರೂ ನಾವು ಪಕ್ಷಾತೀತವಾಗಿ ಸಂಘವನ್ನ ಎಲ್ಲರಿಗೂ ಅನುಕೂಲವಾಗುವಂತೆ ಮುನ್ನಡೆಸಿಕೊಂಡು ಹೋಗುತ್ತೇವೆ ಎಂದರು. ಕಾರಣಾಂತರದಿಂದ ಬಹುಮತ ಸಿಗ್ತಿರೋ ಕಾರಣಕ್ಕೆ ಜೆಡಿಎಸ್ ಅಲಯನ್ಸ್ ಆಗಿ ಅಧ್ಯಕ್ಷರಾಗಿ KP ದೇವರಾಜ್ ಆಯ್ಕೆ ಆಗಿದ್ದಾರೆ, ಉಪಾಧ್ಯಕ್ಷರಾಗಿ ದೇವಮ್ಮನ್ ಅವರು ಆಯ್ಕೆ ಆಗಿದ್ದಾರೆ. ಅದಕ್ಕೆ ಉದ್ದೇಶಪೂರ್ವಕವಾಗಿ ಇದರಲ್ಲಿ ಪಕ್ಷಾತೀತವಾಗಿ ನಾವು ಕಾಂಗ್ರೆಸ್ ಬೆಂಬಲಿತರು 5, ಜೆಡಿಎಸ್ ಬೆಂಬಲಿತರು 2, ಬಿಜೆಪಿ ಬೆಂಬಲಿತರು 6 ಸದಸ್ಯರುಗಳು ಗೆಲುವು ಸಾಧಿಸಿದ್ದು, ಯಾವುದೇ ಪಕ್ಷದ ಬೆಂಬಲಿಗರಿಗೆ ಬಹುಮತ ಸಿಗದೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಬೆಂಬಲಿಗರೊಂದಿಗೆ 8 ಸದಸ್ಯತ್ವ ಬಹುಮತದೊಂದಿಗೆ ಅಧ್ಯಕ್ಷ ಸ್ಥಾನ KP ದೇವರಾಜ್, ಉಪಾಧ್ಯಕ್ಷರಾಗಿ ದ್ಯಾವಮ್ಮ ಅವಿರೋಧವಾಗಿ ಗೆದ್ದಿದ್ದಾರೆ. ಸಂದರ್ಭದಲ್ಲಿ ಸದಸ್ಯರಾದ ರಾಮಪ್ಪ, ಗಂಗರಾಜು, ಗೋವಿಂದಪ್ಪ, ಆದಿನಾರಾಯಣ ಸ್ವಾಮಿ, ದ್ಯಾವಪ್ಪ, ಚಿಕ್ಕಬೀರಪ್ಪ, ಗ್ರಾಮಸ್ಥರಾದ ಮಂಜುನಾಥ್ ಹಾಜರಿದ್ದರು. ಪಂಚಾಯತಿ ವ್ಯಾಪ್ತಿಯಲ್ಲಿ ಬಿಜೆಪಿ ಸ್ವಲ್ಪ ಇದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಈಗ ಕ್ಷೇತ್ರದ ನಾಯಕರುಗಳು, ಬಿಜೆಪಿ ನಾಯಕರುಗಳು ಏನಾದ್ರು ನಿಮಗೆ ಸ್ಪಂದಿಸೋದು ಅಥವಾ ನಿಮಗೆ? ಬಿಜೆಪಿ ನಾಯಕರು ಅನ್ನೋದು ಮೊತ್ತ ನಾವು ರಾಜಕೀಯ ಗುರುಗಳು ಅಂದರೆ ಮುನಿಶಾಪನ ಕಾಲದಿಂದ ನಾವು ಬೆಳ್ಕೊಂಡ್ಬಂದವರು. ಮುನಿಶಾಪನ ಕಾಲ ತದನಂತರ ಅವ್ರ ಹಳೆಯ ಮಾಜಿ ಶಾಸಕರಾಗಿರುವಂಥ ರಾಜಣ್ಣವ್ರ ನಾಯಕತ್ವದಲ್ಲಿ ನಾವು ರಾಜಕೀಯ ಬೆಳ್ಕೊಂಡು ಬಂದಿದ್ವಿ. ತದನಂತರ ಕಾರಣಾಂತರದಿಂದ ರಾಜಣ್ಣಗೆ ಬಿ ಫಾರಮ್ ಸಿ ಫಾರಮ್ ಅಂತ ಒಂದು ಕಾರಣಾಂತರದಿಂದ ಇದಾದಾಗ ಅವಾಗ BJP ಸೇರ್ಪಡೆ ಆದಾಗ ಇವಾಗ ಅವ್ರ ನಾಯಕತ್ವದಲ್ಲಿ ನಮ್ಮ ಸಿಕಲ್ ರಾಮಚಂದ್ರ ಗೌಡರು ಅಂತ ಅವರ ನಾಯಕತ್ವದಲ್ಲಿ ನಾವು BJP ಸಂಘಟನೆ ಮಾಡ್ತಾಯಿದ್ವಿ. ಮಾಜಿ ಶಾಸಕರು ರಾಜಣ್ಣ, ಎರಡನೇದು ಸಿಕಲ್ ರಾಮಚಂದ್ರ ಗೌಡರ ನಾಯಕತ್ವದಲ್ಲಿ ನಾವು BJP ಪಕ್ಷ ಸಂಘಟನೆ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. BJP JDS ಅಲಯನ್ಸ್ ಆಗ್ಬೋದು ಅಂತ ನಮ್ಗೆ ದೊಡ್ಡ ನಾಯಕರ ಗ್ರೀನ್ ಸಿಗ್ನಲ್ ಕೊಟ್ಟಾಗ ಇಲ್ಲಿ ಇನ್ನು ಸಣ್ಣ ನಾಯಕರು, ನಾವು ಸಣ್ಣ ನಾಯಕರು ಯಾಕೆ ಒಂದಾಗಬಾರ್ದು ನನ್ನ ಉದ್ದೇಶದಿಂದ ಈ ಸಂಘಕ್ಕೆ ನಾವು JDS BJP ಅಲಯನ್ಸ್ ಆಗಿ